ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಿವಾಯ ಲಾಗ್ಸ್ ಪುತ್ತೂರು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಶ್ರಾವಣದಲ್ಲಿ ಬರುವ ಮೊದಲ ಹಬ್ಬಗಳಲ್ಲಿ ನಾಗರ ಪಂಚಮಿಯೊಂದು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ನಾಗರ ಪಂಚಮಿಯಂದು ಕಲ್ಲುಗಳಿಗೆ ಅಥವಾ ಹುತ್ತಗಳಿಗೆ ಹಾಲೆರೆದು ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನಮ್ಮ ಪುರಾಣ ಇತಿಹಾಸಗಳ ಪ್ರಕಾರ ಶ್ರೀಕೃಷ್ಣನು ನಾಗರ ಪಂಚಮಿಯ ದಿನದಂದು ಕಾಳಿಯ ಎಂಬ 9 ತಲೆಯುಳ್ಳ ವಿಷಕಾರಿ ಸರ್ಪವನ್ನು ಮರ್ದಿಸುತ್ತಾನೆ. ಹಾಗೆಯೇ ಮಹಾಭಾರತದ ಅನುಸಾರ ಇದೇ ಪಂಚಮಿಯ ದಿನದಂದು ಜನಮೇಜಯ ಕೈಗೊಂಡ ಸರ್ಪ ದಹನದ ಮಹಾಯಜ್ಞವನ್ನು ಆಸ್ತಿಕ ಮುನಿಗಳು ನಿಲ್ಲಿಸುತ್ತಾರೆ. ನಾಗರ ಪಂಚಮಿಯ ದಿನವೇ ನಾಗಗಳ ಉತ್ಪತ್ತಿಯಾಯಿತು ಎಂದು ಹೇಳಲಾಗುತ್ತದೆ. ನಾಗರ ಪಂಚಮಿಯ ದಿನ ನಾಗದೇವತೆಗಳಿಗೆ ಪೂಜೆ ಸಲ್ಲಿಸಿ ನಾಗರ ಪಂಚಮಿಯ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳು ನಾಶವಾಗುತ್ತದೆ ಮತ್ತು ಇಷ್ಟಾರ್ಥ ಸಿದ್ಧಿ ಲಭಿಸುತ್ತದೆ. ಹಾಗಾದರೆ ಬನ್ನಿ ಸರ್ವ ಸಮಸ್ಯೆಯನ್ನು ನಿವಾರಿಸುವ ನಾಗಪಂಚಮಿಯ ಕಥೆಯನ್ನು ಕೇಳೋಣ. ಪ್ರಾಚೀನ ಕಾಲದಲ್ಲಿ ಒಬ್ಬ ಸಾಹುಕಾರನಿರುತ್ತಾನೆ. ಅವನಿಗೆ 7 ಜನ ಗಂಡು ಮಕ್ಕಳಿದ್ದರು. 7 ಜನರ ವಿವಾಹವಾಗಿತ್ತು. ಕೊನೆಯ ಪುತ್ರನ ಪತ್ನಿಯು ಶ್ರೇಷ್ಠ ಚರಿತ್ರೆಯ ಸುಶೀಲ ಹಾಗೂ ವಿದೂಷಿಯಾಗಿದ್ದಳು. ಆದರೆ ಅವಳಿಗೆ ಅಣ್ಣನಿರಲಿಲ್ಲ. ಒಂದು ದಿನ ಆ ಎಲ್ಲ ಸೊಸೆಯಂದಿರು ಸೇರಿ ಮನೆಯ ಗೋಡೆಯ ಲೇಪನ ಕಾರ್ಯಕ್ರಮಕ್ಕಾಗಿ ಮಣ್ಣನ್ನು ಸಂಗ್ರಹಿಸಲು ಹೋದರು. ನಂತರ ಮಣ್ಣನ್ನು ಸಂಗ್ರಹಿಸಲು ಮಣ್ಣು ಅಗೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. ಮಣ್ಣು ಅಗೆಯುವಾಗ ಸರ್ಪವೊಂದು ಹೊರಗೆ ಬಂದಿತ್ತು. ಸರ್ಪವನ್ನು ನೋಡಿದ ದೊಡ್ಡ ಸೊಸೆ ಸರ್ಪವನ್ನು ಕತ್ತಿಯಿಂದ ಹೊಡೆಯಲು ಪ್ರಾರಂಭಿಸುತ್ತಾರೆ. ಇದನ್ನು ನೋಡಿದ ಚಿಕ್ಕ ಸೊಸೆ, ಈ ಸರ್ಪ ನಿರಪರಾಧಿ, ಇದನ್ನು ಹೊಡೆಯಬೇಡ ಎಂದು ಆ ಸರ್ಪವನ್ನು ದೊಡ್ಡ ಸೊಸೆಯಿಂದ ಕಾಪಾಡುತ್ತಾಳೆ. ನಂತರ ಚಿಕ್ಕ ಸೊಸೆ ಆ ಸರ್ಪಕ್ಕೆ, ನೀನು ಇಲ್ಲೇ ಇರು, ನಾನು ಮನೆಗೆ ಹೋಗಿ ಹಾಲನ್ನು ತರುತ್ತೇನೆ ಎಂದು ಹೇಳಿ ಎಲ್ಲರೊಂದಿಗೆ ಮನೆಗೆ ಮರಳುತ್ತಾಳೆ. ಮನೆಗೆ ಬಂದ ತಕ್ಷಣ ಕೆಲಸ ಕಾರ್ಯಗಳಲ್ಲಿ ನಿರತವಾಗಿ ಚಿಕ್ಕ ಸೊಸೆ ಹಾಲು ಕೊಡುವುದನ್ನು ಮರೆಯುತ್ತಾಳೆ. ಮರುದಿನ ಮುಂಜಾನೆ ಹಾವಿನ ವಿಷಯ ಮತ್ತೆ ನೆನಪಾಗುತ್ತದೆ. ನಂತರ ಚಿಕ್ಕ ಸೊಸೆ ಹಾಲನ್ನು ತೆಗೆದುಕೊಂಡು ಹಾವಿನ ಬಳಿ ಬಂದು, ಅಣ್ಣ, ನಿನ್ನೆ ನಾನು ಹಾಲು ತರುವುದನ್ನು ಮರೆತೆ, ಅದಕ್ಕೆ ಕ್ಷಮೆ ಇರಲಿ. ಇಂದು ನಾನು ಹಾಲು ತಂದಿದ್ದೇನೆ, ದಯವಿಟ್ಟು ಸ್ವೀಕರಿಸು ಎಂದು ಹಾವಿಗೆ ಹೇಳುತ್ತಾಳೆ. ಅದಕ್ಕೆ ಸರ್ಪ ಹೇಳುತ್ತದೆ, ಸುಳ್ಳು ಹೇಳಿದ ಕಾರಣಕ್ಕೆ ನಿನ್ನನ್ನು ವಿಷಪೂರಿತ ಹಲ್ಲಿನಿಂದ ಕಚ್ಚಿಬಿಡುತ್ತೇನೆ. ಆದರೆ ನೀನು ನನಗೆ ಅಣ್ಣನೆಂದ ಕಾರಣ ನಿನ್ನನ್ನು ಕ್ಷಮಿಸುತ್ತೇನೆ. ನನಗೆ ಹಾಲು ನೀಡಿದ್ದಕ್ಕೆ ನಿನಗೆ ಏನು ಬರಬೇಕು ಕೇಳು. ಆಗ ಚಿಕ್ಕ ಸೊಸೆ ಹೇಳುತ್ತಾಳೆ, ನನಗೆ ಅಣ್ಣನಿಲ್ಲ, ನೀನೇ ನನ್ನ ಅಣ್ಣನಾಗಬೇಕು ಎಂದು ಹೇಳಿ ಮನೆಗೆ ಮರಳುತ್ತಾಳೆ. ಕೆಲ ದಿನ ಕಳೆದ ನಂತರ ಆ ಸರ್ಪವು ಮನುಷ್ಯ ರೂಪ ತಾಳಿ ಸಾಹುಕಾರನ ಮನೆಗೆ ಬರುತ್ತದೆ. ನಂತರ ಮನುಷ್ಯರೂಪಿ ಸರ್ಪವು ತಾನು ಚಿಕ್ಕ ಸೊಸೆಯ ದೂರದ ಸಂಬಂಧದ ಅಣ್ಣನೆಂದು ಮನೆಯವರಿಗೆ ವಿಶ್ವಾಸ ನೀಡಿ ತನ್ನ ಜೊತೆ ಚಿಕ್ಕ ಸೊಸೆಯನ್ನು ಕರೆದೊಯ್ಯುತ್ತದೆ. ಮಾರ್ಗದ ಮಧ್ಯದಲ್ಲಿ ತಾನು ಅದೇ ಸರ್ಪವೆಂದು ತನ್ನ ನಿಜರೂಪವನ್ನು ಹೇಳುತ್ತದೆ. ನಂತರ ಆ ಸರ್ಪವು ವಜ್ರ ವೈಡೂರ್ಯಗಳಿಂದ ತುಂಬಿದ ತನ್ನ ಮನೆಗೆ ಚಿಕ್ಕ ಸೊಸೆಯನ್ನು ಕರೆದೊಯ್ಯುತ್ತದೆ. ಮನೆಗೆ ಬಂದ ನಂತರ ಸರ್ಪವು ತನ್ನ ಬಳಿ ಇರುವ ವಜ್ರ ವೈಡೂರ್ಯಗಳ ಜೊತೆಗೆ ಒಂದು ಅಪೂರ್ವವಾದ ರತ್ನಕ ಚಿಹ್ನೆಯ ಹಾರವನ್ನು ಚಿಕ್ಕ ಸೊಸೆಗೆ ನೀಡುತ್ತದೆ. ಹಾರವನ್ನು ಪಡೆದು ಚಿಕ್ಕ ಸೊಸೆ ಮನೆಗೆ ಮರಳುತ್ತಾಳೆ. ದಿನ ಕಳೆದ ನಂತರ ಆ ಅಪೂರ್ವವಾದ ಹಾರದ ಮಾಹಿತಿ ಎಲ್ಲರಿಗೂ ಗೊತ್ತಾಗುತ್ತದೆ. ಚಿಕ್ಕ ಸೊಸೆ ಬಳಿ ಇರುವ ಹಾರದ ಮೇಲೆ ಆ ದೇಶದ ರಾಣಿಗೂ ಆಸೆ ಹುಟ್ಟುತ್ತದೆ. ನಂತರ ರಾಣಿಯು ರಾಜನ ಬಳಿ ಆ ಹಾರವನ್ನು ಕೇಳಿ ತರಿಸಿಕೊಳ್ಳುತ್ತಾಳೆ. ರಾಣಿಯು ಆ ಹಾರವನ್ನು ಧರಿಸಿದ ತಕ್ಷಣವೇ ರತ್ನಖಚಿತ ಹಾರವು ಹಾವಾಗುತ್ತದೆ. ಇದನ್ನು ನೋಡಿ ಭಯಗೊಂಡ ರಾಣಿಯು ರಾಜನಿಗೆ ಈ ಮಾಹಿತಿ ಹೇಳುತ್ತಾಳೆ. ನಂತರ ರಾಜನು ಚಿಕ್ಕ ಸೊಸೆಯನ್ನು ಕರೆಸಿ ಈ ಹಾರದ ಬಗ್ಗೆ ಮಾಹಿತಿ ಕೇಳುತ್ತಾನೆ. ಆಗ ಚಿಕ್ಕ ಸೊಸೆ ನಡೆದ ಘಟನೆಯನ್ನು ಹೇಳುತ್ತಾಳೆ. ನಂತರ ಈ ಕ್ಷಣದಲ್ಲಿ ಸರ್ಪವು ಪ್ರತ್ಯಕ್ಷವಾಯಿತು. ಆಗ ರಾಜನು ಆ ಹಾರವನ್ನು ಮರಳಿ ಚಿಕ್ಕ ಸೊಸೆಗೆ ನೀಡುತ್ತಾನೆ. ಅಂದಿನಿಂದ ಆ ದಿನವನ್ನು ನಾಗರ ಪಂಚಮಿಯ ದಿನವೆಂದು ಆಚರಿಸಲಾಗುತ್ತದೆ. ಪಂಚಮಿಯ ಆ ದಿನದಂದು ಎಲ್ಲ ಸ್ತ್ರೀಯರು ನಾಗನನ್ನು ಪೂಜಿಸುತ್ತಾರೆ ಮತ್ತು ಎಲ್ಲ ಕಷ್ಟಗಳು ದೂರ ಆಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ.
ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.